ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, KPCL ಅವರು ಅಡ್ಮಿಟ್ ಕಾರ್ಡ್ಸ್ ಅನ್ನು ಬಿಟ್ಟಿದ್ರು. ನೀವೆಲ್ಲ ಡೌನ್ಲೋಡು ಸಹ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಅಂಡ್ ಡ್ರೆಸ್ ಕೋಡು ಸಹ ಆಲ್ರೆಡಿ ಹಾಕಿದ್ದಾರೆ. ಇದು ಹಳೆ ಡ್ರೆಸ್ ಕೋಡ್. ನಾನು ಆಲ್ರೆಡಿ ಅದರ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇನ್ ಕೇಸ್ ನೀವೇನಾದರೂ KPCL ಎಕ್ಸಾಮ್ಗೆ ಬರಬೇಕಾದಾಗ ಮತ್ತೆ ಇನ್ನೊಮ್ಮೆ ಡ್ರೆಸ್ ಕೋಡ್ ನೋಡ್ಬೇಕಂತಿದ್ರೆ ಈ ಪರ್ಟಿಕ್ಯುಲರ್ PDF ಅಲ್ಲಿ ನಿಮ್ಮ ಡ್ರೆಸ್ ಕೋಡ್ ಎಲ್ಲ ಇದೆ. ಓಕೆ, ಡ್ರೆಸ್ ಕೋಡ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಆಸ್ ವೆಲ್ ಆಸ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಏನಿರಬೇಕು ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಅಂಡ್ ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಈಸ್ ಅಬೌಟ್ ದ ಬೆಲ್ ಟೈಮಿಂಗ್ಸ್. ಬೆಲ್ ಟೈಮಿಂಗ್ಸು ಇದು ಆಸ್ ಇಟ್ ಈಸ್ ಓಲ್ಡ್ ಪ್ಯಾಟರ್ನ್ ಹೇಗಿದೆ ಆ ಥರ ಅಲ್ಲ. ಸೊ ಹೊಸ ಇನ್ಸ್ಟ್ರಕ್ಷನ್ಸ್ ಇರೋ ಕಾರಣದಿಂದ ನಾನು ಈ ವಿಡಿಯೋನ ನಿಮ್ಗೆಲ್ಲರಿಗೂ ಮಾಡ್ತಾ ಇದ್ದೀನಿ ಗೈಸ್. ಓಕೆ, ಅಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಪ್ರತಿ ಅಪ್ಡೇಟು ಇಮಿಡಿಯೇಟ್ ಆಗಿ ನಿಮಗೆ ತಲುಪಿಸ್ತೀವಿ. ಓಕೆ, ಅಂಡ್ ನಾವು ಏನೇ ಒಂದು ವಿಡಿಯೋ ಹಾಕಿದ್ರು ಸಹ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ, ಹಾಗೂ ನೀವು ಅದನ್ನು ವಾಚ್ ಮಾಡಿ ವ್ಯೂ ಮಾಡ್ಕೋಬಹುದು. ನಂತರ ನೆಕ್ಸ್ಟ್ ಆಕ್ಷನ್ಸ್ ಏನು ಅನ್ನೋದು ಸಹ ನೀವು ಡಿಸೈಡ್ ಮಾಡ್ಕೋಬಹುದು. ಸೊ ಈಗ ನಾವು ಬೆಲ್ ಟೈಮಿಂಗ್ಸ್ ಏನು ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ ಆಗಿ ನೋಡೋಣ. ಅದನ್ನ ಇವತ್ತೇ ಹಾಕಿದ್ದಾರೆ KEದವರು. ಸೊ ಇದು ಸುಮಾರು ವರ್ಷಗಳ ನಂತರ, ಐ ಮೀನ್ 2024 ಅಲ್ಲಿ ಬರ್ದಿದ್ದೀರಾ, ಬಟ್ 2024 ಅಲ್ಲಿ ಬರ್ದಿರೋದು ಹಾಗೂ ಈಗ ಇರೋಂತಹ ಬೆಲ್ ಟೈಮಿಂಗ್ಸ್ ಡಿಫ್ರೆಂಟ್ ಇದೆ. ಆ ಪ್ಯಾಟರ್ನ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ, ಅದನ್ನ ನಾನು ನಿಮಗೆ ತಿಳಿಸ್ತೀನಿ. ಸೊ ನೀವು ಆಸ್ ಅಂಡ್ ವೆನ್ ಎಕ್ಸಾಮ್ ಸೆಂಟರ್ ಹೋಗಿದ ನಂತರ ಆಲ್ಮೋಸ್ಟ್ 27 ಹಾಗೂ 28ನೇ ತಾರೀಕು ನಿಮ್ಮ ಎಕ್ಸಾಮ್ಸ್ ನಡೀತಾ ಇದೆ, AE ಆಸ್ ವೆಲ್ ಆಸ್ JE. ಸೊ AE ಅವ್ರಿಗೆ ಮಧ್ಯಾಹ್ನ ಇದೆ, ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ, ಹಾಗೂ JE ಅವರಿಗೆ ಐ ಮೀನ್ 28th ಅದು 10th 10 ಗಂಟೆನಿಂದ 12 ಗಂಟೆ ತನಕ ಅವರ JE ಅವರ ಎಕ್ಸಾಮ್ ಇರುತ್ತೆ. 100 ಅಂಕೆಗಳಿಗೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ತೀರಿ. ಕಂಪ್ಲೀಟ್ಲಿ ಟೆಕ್ನಿಕಲ್ ಇರುತ್ತೆ ಆಸ್ ಪರ್ ಗಿವನ್ ಬೈ ದ ಸಿಲೆಬಸ್ ಆಫ್ ದ KE. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ ಈಸ್ ನೋಡಿ, ಪ್ರತಿ ತಪ್ಪು ಉತ್ತರಕ್ಕೆ 1/3 ಅಂಕಗಳನ್ನು ಕಡಿತಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಆಸ್ ನೀವು ತಿಳ್ಕೊಂಡಿರೋ ಹಾಗೆ 1/4 ಅಲ್ಲ, ಇದು 1/3. 1/3 ಅಂತಂದ್ರೆ ಆಲ್ಮೋಸ್ಟ್ 0.33 ಮಾರ್ಕ್ಸ್ ಹೋಗುತ್ತೆ. 1/4 ಅಂತಂದ್ರೆ 0.25. ನೆನಪಲ್ಲಿರಲಿ. ಸೊ ನೆಗೆಟಿವ್ಸ್ ಜಾಸ್ತಿ ಇದೆ. ಸೊ ನೆಗೆಟಿವ್ ಪರ್ಸೆಂಟೇಜ್ ಜಾಸ್ತಿ ಇರೋ ಕಾರಣದಿಂದ ಸೊ ನೀವು ನೆಗೆಟಿವ್ ಚೂಸ್ ಮಾಡಬೇಕಾದಾಗ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವೇಟರಿನಿಂದ ನಿಮ್ಮ ಕ್ವಶನ್ ಹಾಗೂ ಇರೋಂತಹ ಆನ್ಸರ್ ಸರಿಯಾಗಿದೆ ಅಂತ ಅನ್ಸದೆ ಮಾತ್ರ ಹಾಕಿ, ಇಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡಿಬಿಡಿ. ದಟ್ ಈಸ್ ಮೈ ಬೆಟರ್ ಸಜೆಷನ್. ಓಕೆ, ಈಗ ಬೆಲ್ ಟೈಮಿಂಗ್ಸ್ ಬರೋದಾದ್ರೆ, ಹೋಪ್ ಎವ್ರಿಬಡಿ ಆಲ್ಮೋಸ್ಟ್ 27 ಇದೆ ಅಂತಂದ್ರೆ ನೀವು 26ನೇ ತಾರೀಕು ಆಲ್ರೆಡಿ ಬಂದಿದ್ದೀರಾ ಅಂತ ತಿಳ್ಕೊತೀನಿ. ಬಂದಿದ್ದೀರಾ ಅಂತಂದ್ರೆ ನಾಳೆ ಮಾರ್ನಿಂಗ್ ನೀವು ವಿಸಿಟ್ ಮಾಡಬೇಕಾಗಿದ್ದಾಗ 1 ಅವರ್ ಬಿಫೋರ್ ಎಕ್ಸಾಮ್ ಸೆಂಟರ್ ರೀಚ್ ಆಗಿ. ವೆರಿ ಇಂಪಾರ್ಟೆಂಟ್, 1 ಅವರ್ ಬಿಫೋರ್. ಅಂದೆ ನಿಮ್ಮ ಎಕ್ಸಾಮ್ ಮಧ್ಯಾಹ್ನ ಇದೆ 3 ಗಂಟೆಗೆ ಅಂತಂದ್ರೆ ನೀವು 2 ಗಂಟೆಗೆ ಎಕ್ಸಾಮ್ ಸೆಂಟರ್ ಅಲ್ಲಿ ಇರ್ರಿ. ಹಾಫ್ ಅನ್ ಅವರ್ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಅಡ್ಡಾಡಿ ನೋಡ್ಕೊಳ್ಳಿ, ಅಂಡ್ ಏನಾದ್ರು ರಿವಿಷನ್ ಮಾಡೋದಿದೆ ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಡು ನಾಟ್ ವೇಸ್ಟ್ ದ ಪ್ರೀಶಿಯಸ್ ಟೈಮ್. ಅಂಡ್ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರೋಂತಹ ನಂಬರು ಏನಿದೆ, ರಿಜಿಸ್ಟ್ರೇಷನ್ ನಂಬರ್ಗೆ ಯಾವ್ದಾವ ರೂಮ್ ಅಲಾಟ್ ಆಗಿದೆ ಅನ್ನೋದು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಮ್ ಟೈಮ್ ಬೇಕಾಗುತ್ತೆ, ಒಂದು 5 ಮಿನಿಟ್ಸ್ ಬೇಕಾಗುತ್ತೆ. ನಿಮ್ಮ ನಂಬರ್ನ ಟ್ರೇಸ್ ಮಾಡ್ಬಿಟ್ಟು ನೀವು ನೋಡ್ಕೋಬೇಕು ಯಾವ ರೂಮು ಯಾವ ಫ್ಲೋರ್ ಅಲ್ಲಿ ಬರುತ್ತೆ ಅಂತೇಳಿ. ಓಕೆ, ನಂತರ ಲಾಸ್ಟ್ ಮಿನಿಟ್ ಅಲ್ಲಿ ಹರಿ ಅಂಡ್ ಬರಿ ಮಾಡ್ಕೋಬೇಡಿ. ಬಿಕಾಸ್ ಫಸ್ಟ್ ಹೋಗಿದ್ದೆ ನೀವು ಮಾಡ್ಬೇಕಿರೋ ಕೆಲಸ ನಿಮ್ಮ ರೂಮ್ ನಂಬರ್ ಯಾವುದು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ಗೆ ನಿಮ್ಮ ರೂಮ್ ನಂಬರ್, ಅಲಾಟೆಡ್ ರೂಮ್ ನಂಬರ್ ಯಾವುದು ಅನ್ನೋದು ನೋಡ್ಕೋಬೇಕು. ಓಕೆ, ಅಂಡ್ ಅದು ಒನ್ಸ್ ಕ್ಲಿಯರ್ ಆಗಿದೆ ನಂತರ ಸ್ವಲ್ಪ ವೆಯ್ಟ್ ಮಾಡಿ. ಅಂಡ್ ಅವ್ರು ಎಕ್ಸಾಮ್ ಬೆಲ್ 2:30ಗೆ ಟೋಟಲಿ 8 ಬೆಲ್ಸ್ ಇರುತ್ತೆ ಗೈಸ್, ನೆನಪಲ್ಲಿರಲಿ. 8 ಬೆಲ್ ನಡೆಯುತ್ತೆ ಅನ್ಮತ್. 8 ಬೆಲ್, ಟೋಟಲಿ 8 ಬೆಲ್ ಇರುತ್ತೆ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗೋದೊಳಗೆ. ಓಕೆ, ಫಸ್ಟ್ ಬೆಲ್ ವೆರಿ ಇಂಪಾರ್ಟೆಂಟ್ ಬೆಲ್. ಅದು ಮಧ್ಯಾಹ್ನ ನಡೆಯೋರಿಗೆ 2:30ಗೆ ಬೆಲ್ ಆಗುತ್ತೆ. ಅಂಡ್ ಬೆಳಿಗ್ಗೆ ಎಕ್ಸಾಮ್ ಇರೋರಿಗೆ ಅಂದ್ರೆ 28ನೇ ತಾರೀಕು ಎಕ್ಸಾಮ್ ಇರೋರಿಗೆ ಇದು 27 ಎಕ್ಸಾಮ್ ಇರೋರಿಗೆ ಇದು 28 ಎಕ್ಸಾಮ್ ಇರೋರಿಗೆ ಕಾಲಮ್ ಅನ್ಮತ್. ಓಕೆ, ಅಂಡ್ 28 ಎಕ್ಸಾಮ್ ಇರೋರಿಗೆ ಬೆಳಿಗ್ಗೆ 9:30ಗೆ ಬೆಲ್ ಆಗುತ್ತೆ. ಅಂಡ್ 27 ಇರೋರಿಗೆ 2:30 ಮಧ್ಯಾಹ್ನಕ್ಕೆ ಬೆಲ್ ಆಗುತ್ತೆ. ಓಕೆ, ಇದು ಫಸ್ಟ್ ಬೆಲ್. ಈ ಬೆಲ್ ಏನ್ ತಿಳಿಸುತ್ತೆ, ನಿಮ್ಮ ಪ್ರವೇಶ ಪತ್ರ ಹಾಗೂ ಗುರುತಿನ ಚೀಟಿಯನ್ನು ತೋರಿಸಿದರೆ ಮಾತ್ರ ಅಭ್ಯರ್ಥಿಗಳಿಗೆ ಪ್ರವೇಶ ಕೊಡಲಾಗುವುದು. ಈ ಬೆಲ್ ಅಲ್ಲಿ ಈ ಬೆಲ್ ಆಗಿದ್ದೆ ನಿಮ್ಮ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ ಅಂಡ್ ಜಿರಾಕ್ಸ್ ಕಾಪಿ ಅಥವಾ ಫೋಟೋ ಕಾಪಿ ಆಫ್ ಎ ಪ್ರಿಂಟ್ಔಟ್ ಆಫ್ ಎ ಅಡ್ಮಿಟ್ ಕಾರ್ಡ್. ಓಕೆ, ಪ್ರಿಂಟ್ಔಟ್ ಕಲರ್ ಅಲ್ಲೇ ಇರ್ಬೇಕಂತ ಏನಿಲ್ಲ ಗೈಸ್. ಕಲರ್ ಏನ್ ತೊಗೊಳಕ್ ಹೋಗಬೇಡಿ. ಅಲ್ಲಿ ನಿಮಗೆ ಕಲರ್ ತಗೊಂಡು ಹೋಗೋದ್ರಿಂದ ನಿಮ್ಮ ಫೋಟೋ ತಗೊಂಡು ಏನ್ ಬ್ಯಾನರ್ ಏನ್ ಕ್ರಿಯೇಟ್ ಮಾಡಲ್ಲ. ಸೊ ಐ ಸಜೆಸ್ಟ್ ಗೋ ವಿತ್ ಹ್ಯಾಸ್ ಮಿನಿಮಮ್ ಎಕ್ಸ್ಪೆನ್ಸಸ್. ಗೋ ವಿತ್ ದ ಬ್ಲಾಕ್ ಅಂಡ್ ವೈಟ್ ಕಾಪಿ, ವೈಟ್ ಅಂಡ್ ಬ್ಲಾಕ್ ಕಾಪಿ. ಓಕೆ, ಕಲರ್ ಜಿರಾಕ್ಸ್ ಏನ್ ಬೇಕು, ಕಲರ್ ಪ್ರಿಂಟ್ಔಟ್ ಏನ್ ಬೇಕಾಗಿಲ್ಲ. ಜಸ್ಟ್ ಜಿರಾಕ್ಸ್ ಇರಲಿ ಸಾಕು. ನಿಮ್ಮ ಫೋಟೋನ ಅವ್ರು ಏನ್ ಮಾಡ್ತಾರೆ, QR ಕೋಡ್ ರೀಡ್ ಮಾಡ್ತಾರೆ. ಏನು, ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ QR ಕೋಡ್ ಅನ್ನು ಅವರು ಸ್ಕ್ಯಾನ್ ಮಾಡ್ತಾರೆ. ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಇರೋಂತಹ QR ಕೋಡ್ ಸ್ಕ್ಯಾನ್ ಮಾಡ್ತಾರೆ. ನಂತರ
ಅವರು ನಿಮ್ಮ ಭಾವಚಿತ್ರ ಏನಿದೆ, ನಿಮ್ಮ ಫೋಟೋ, ಚೀಟಿಯಲ್ಲಿರುವಂತಹ ಮುದ್ರಿತವಾದ ಭಾವಚಿತ್ರವನ್ನು ಪರಿಶೀಲಿಸ್ತಾರೆ. ಓಕೆ, ಇದು ಹೇಗೆ? ಬೈ ಫೋಟೋ. ಅವರು ಒಂದು ಫೋಟೋ ತಗೋತಾರೆ ಹಾಗೂ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಇರೋಂಥ ಫೋಟೋ ಮ್ಯಾಚಿಂಗ್ ಇದೆನಾ ಅಂತ ನೋಡ್ತಾರೆ. ಓಕೆ, ಮ್ಯಾಚಿಂಗ್ ಆಲ್ಮೋಸ್ಟ್ ಬರುತ್ತೆ, ನೋ ನೀಡ್ ಟು ವರಿ, ಈಗವರೆಗೂ ಯಾರ್ದು ಕಂಪ್ಲೇಂಟ್ಸ್ ಇಲ್ಲ. ಓಕೆ, ಬಟ್ ಮೋಸ್ಟ್ ಆಫ್ ದಮ್ ಮಿಸ್ಟೇಕ್ಸ್ ಏನಿದೆ ಅಂತಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಚೆಕ್ ಮಾಡ್ಕೊಳ್ಳೋದು. ಲಾಸ್ಟ್ ಮಿನಿಟ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಚೆಕ್ ಮಾಡೋದ್ರಿಂದ ತೊಂದರೆ ಏನಂತಂದ್ರೆ ನೀವು ಬಡ ದಡನ್ ಹೋಗ್ಬೇಕಾಗುತ್ತೆ. ನಂತರ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ ಅಲ್ಲಿ ಇರ್ಬೋದು, ಗಾಬರಿನಿಂದ ಹೋಗ್ತೀರಾ. ಸೊ ಇದೆಲ್ಲ ಬೇಡ. ಸೊ ಆರಾಮಾಗಿ ಕೂಲ್ ಆಗಿ ಸ್ಟ್ರೆಸ್ ಲೆಸ್ ಆಗಿರ್ಬೇಕು. ಓಕೆ, ಕಾಮ್ ಮೈಂಡೆಡ್ ಇಂದ ಕೂತ್ಕೊಳ್ಳಿ, ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ, ಮೈಂಡ್ ಅಲ್ಲಿ ಸ್ವಲ್ಪ ಸ್ಕ್ಯಾನ್ ಮಾಡ್ತಾ ಇರಿ. ಅವರು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಓದಿರೋಂತಹ ಸಿಲೆಬಸ್ ನ ಮತ್ತೆ ಇನ್ನೊಮ್ಮೆ ಬುಕ್ ಏನಾರು ಮಾಡ್ಕೊಂಡಿದ್ದೆ ಶಾರ್ಟ್ ನೋಟ್ಸ್ ತರ, ಅದನ್ನ ರಿವಿಷನ್ ಮಾಡ್ಕೊಳ್ಳಿ, ಮೈಂಡ್ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇರ್ರಿ. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್ ಟೈಮ್ ಲೈನ್. ಸೊ ಈ 2:15 ಬೆಲ್ ಆಗಿದ್ಮೇಲೆ ನಿಮಗೆ ಈ ಪರ್ಟಿಕ್ಯುಲರ್ ವೆರಿಫಿಕೇಶನ್ ಆಗುತ್ತೆ. ನಂತರ ನಿಮ್ಮನ್ನು ಕೊಠಡಿಗೆ ಕಳಿಸ್ತಾರೆ. ಈ ಕೊಠಡಿಗೆ ಕಳಿಸಿದ್ಮೇಲೆ ನೀವು ಕೊಠಡಿಗೆ ರೋಚ್ ಆಗ್ತೀರಾ. ಓಕೆ, 2:30 ಬೆಲ್ ಆದ್ಮೇಲೆ ಇದು ಸ್ಕ್ಯಾನಿಂಗ್ ಆಗಿ ಒಳಗಡೆ ಹೋಗೋದ್ರಾಗ ಒಂದು 5-10 ಮಿನಿಟ್ಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. 10 ಮಿನಿಟ್ಸ್ ಆದ್ಮೇಲೆ ನೀವು ಒಳಗಡೆ ಹೋಗಿ ಕೂತಿದ ನಂತರ ನಿಮ್ಗೆ ಏನ್ ಮಾಡ್ತಾರೆ, ಅವ್ರು OMR ಕಾಪಿನ ಕೊಡಬೇಕು. ಇದೇ ಟೈಮಿಗೆ ಅವ್ರು OMR ಕಾಪಿ ಸಹ ಕೊಟ್ಬಿಡ್ತಾರೆ ಗೈಸ್, ನೆನಪಲ್ಲಿ ಇಟ್ಕೊಳ್ಳಿ. 2:30ಗೆ ಅವರು ವೆರಿಫಿಕೇಶನ್ ಮಾಡ್ತಾರೆ, ನಂತರ OMR ಕಾಪಿನ ಕೊಟ್ಟಿರ್ತಾರೆ. OMR ಕಾಪಿನ ಕೊಟ್ಟಿದ ನಂತರ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಆ ವೃತ್ತಗಳನ್ನ ಸರ್ಕಲ್ ಮಾಡೋದಿರುತ್ತಲ್ಲ, ಆ ಸರ್ಕಲಿಂಗ್ ಮಾಡೋದನ್ನ ನೀವು ಸರ್ಕಲ್ ಮಾಡ್ಕೋಬೇಕಾಗುತ್ತೆ. ಓಕೆ, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ OMR ಕಾಪಿ ಕೊಟ್ಟಿದ ನಂತರ ಮಾಡ್ಬೇಕಿರೋಂತ ವೆರಿ ಇಂಪಾರ್ಟೆಂಟ್ ಏನು, ನಿಮ್ಮ ನೇಮ್ ಆಸ್ ಪ್ರಿಂಟೆಡ್ ಇನ್ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನೇ ಬರೀರಿ. ಅಂಡ್ ನಂತರ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೇಕಾಗುತ್ತೆ. ಹಾಕಿದ ನಂತರ ಸರ್ಕಲಿಂಗು ಸಹ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ನೇಮು ಬರ್ಕೊಳ್ಳಿ, ಕ್ಯಾಪಿಟಲ್ ಅಲ್ಲಿ ಇರ್ಲಿ, ಸ್ಮಾಲ್ ಲೆಟರ್ಸ್ ಯಾವ್ದು ಬರೆಯಕ್ ಹೋಗ್ಬೇಡಿ, ಎಲ್ಲ ಆಲ್ವೇಸ್ ಪ್ರಿಫರ್ ಕ್ಯಾಪಿಟಲ್ ಲೆಟರ್ಸ್. ಓಕೆ, ಅಂಡ್ ನಂತರ ಸಿಗ್ನೇಚರ್. ಓಕೆ, ಸಿಗ್ನೇಚರ್, ರಿಜಿಸ್ಟ್ರೇಷನ್ ನಂಬರ್ ಹಾಗೂ ನೇಮ್, ಈ ಮೂರನ್ನು ನೀವು ಹಾಕೋಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ. OMR ಕಾಪಿ ಕೊಟ್ಟಿದ ನಂತರ ಮಾಡ್ಬೇಕೇನಂತ ಫಸ್ಟ್ ಕೆಲಸ. ಇದಾದ ನಂತರ ಸೆಕೆಂಡ್ ಬೆಲ್ 2:45 ಆಗುತ್ತೆ ಅಥವಾ 9:45 ಆಗುತ್ತೆ. ಈ ಬೆಲ್ ಏನ್ ಹೇಳುತ್ತೆ, ಈ ಬೆಲ್ ಆಗಿದ ನಂತರ ನಿಮಗೆ ಆಲ್ಮೋಸ್ಟ್ ಅವರು ಡಿಸ್ಟ್ರಿಬ್ಯೂಟ್ ಮಾಡಿರೋಂತಹ OMR ಕಾಪೀಸ್ನಲ್ಲಿ ನೀವು ಬರ್ಕೊಂಡಿರ್ತೀರ. ಓಕೆ, ಅಂಡ್ ಈ 2:45ಗೆ ಒಂದು ಬೆಲ್ ಆಗುತ್ತೆ. ಆ ಬೆಲ್ ಆಗಿದ ನಂತರ ಅವ್ರು ಏನ್ ಮಾಡ್ತಾರೆ, ನಿಮಗೆ ಈ 2:50 ಅಥವಾ 9:50 ಮಾರ್ನಿಂಗ್ ಈ ಕ್ವಶನ್ ಬುಕ್ಲೆಟ್ ಬಂಡಲ್ ಬಂದು ಕೊಡ್ತಾರ ಅನ್ಮತ್. ಈ ಟೈಮ್ ಒಳಗಡೆ ಕೊಡ್ಬೇಕು, ಅವರು ನೆನ್ಪೇಟೆ ಇಟ್ಕೊಳ್ಳಿ. 2:50 ಒಳಗಡೆ ಕೊಡ್ಬೇಕು. ಯಾರಿಗೆ? ಆ ಕೊಠಡಿನಲ್ಲಿರೋಂತ ಕೊಠಡಿ ಮೇಲ್ವಿಚಾರಕರಿಗೆ. ಓಕೆ, ಪ್ರಶ್ನೆ ಪತ್ರಿಕೆಗಳ ಬಂಡಲ್ ಕೊಡ್ತಾರೆ. ಅವರು ಆ ಪ್ರಶ್ನೆ ಪತ್ರಿಕೆಗಳು ಬಂದಿರೋಂತಹ ಬಂಡಲ್ ಅನ್ನು ನಿಮಗೆ ತೋರಿಸಿ, ಅಲ್ಲಿ ರೂಮಲ್ಲಿರೋಂತಹ ವಿದ್ಯಾರ್ಥಿಗಳಿಗೆ ತೋರಿಸ್ಬೇಕಾಗುತ್ತೆ. ತೋರಿಸಿ ಈ ಸೆಂಟೆನ್ಸ್ ಅನ್ನು ಅವರು ಹೇಳ್ಬೇಕು, ಪ್ರಶ್ನೆ ಪತ್ರಿಕೆಗಳನ್ನು ಸೀಲ್ ಮಾಡಿರುವ ಲಕೋಟೆಯಲ್ಲಿ ಇಡಲಾಗಿದೆ ಮತ್ತು ಲಕೋಟೆಯು ಒಡೆದಿರುವುದಿಲ್ಲ ಅಂತ ತೋರಿಸ್ಬೇಕು. ಓಕೆ, ಇದು ಅವರು ಸ್ಟೇಟ್ಮೆಂಟ್ ನ ನಿಮಗೆ ತೋರಿಸ್ಬೇಕಾಗುತ್ತೆ. ಅಂದ್ರೆ ತೋರಿಸ್ಬೇಕಂತ ಏನು, ಜಸ್ಟ್ ಆ ಬುಕ್ಲೆಟ್ ಏನಿರುತ್ತಲ್ಲ, ಆ ಬುಕ್ಲೆಟ್ ಸೀಲ್ ಓಪನ್ ಆಗಿಲ್ಲ ನೋಡಿ ಅಂತ ತೋರಿಸ್ತಾರೆ ಕ್ಲಾರಿಫಿಕೇಶನ್. ಓಕೆ, ಯಾಕಂತಂದ್ರೆ ಈ ಮಧ್ಯೆ ನಿಮಗೂ ಗೊತ್ತಿದೆ, ಸೀಲ್ ಕೆಳಗಡೆ ಓಪನ್ ಆಗ್ಬಿಟ್ಟು ಆಲ್ರೆಡಿ ವಿದ್ಯಾರ್ಥಿಗಳಿಗೆ ನ್ಯೂಸ್ ಸ್ಪ್ರೆಡ್ ಆದ್ರೆ ತುಂಬಾ ಕಷ್ಟ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಸೀಲ್ ಓಪನ್ ಆಗಿರಕೂಡದು, ವೆರಿ ಇಂಪಾರ್ಟೆಂಟ್. ಓಕೆ, ಸೀಲ್ ಆಲ್ಮೋಸ್ಟ್ ಓಪನ್ ಆಗಿರಲ್ಲ, ದಟ್ಸ್ ವಾಟ್ ಮೈ ಬಿಲೀಫ್, ಬಿಕಾಸ್ ಎಲ್ಲರೂ ಟ್ರಾನ್ಸ್ಪರೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಟ್ರಾನ್ಸ್ಪರೆನ್ಸಿನಲ್ಲೇ ಇರೋದು ನಿಜವಾದಂತ ಸೆಲೆಕ್ಷನ್ಸ್. ಓಕೆ, ಅಂಡ್ ಈ ಪರ್ಟಿಕ್ಯುಲರ್ ಸ್ಟೆಪ್ ಅನ್ನು ಅವ್ರು ಮಾಡ್ತಾರೆ, ನಿಮಗೆ ತೋರಿಸ್ತಾರೆ. ಆದ ನಂತರ 2 ವಿದ್ಯಾರ್ಥಿಗಳ ಹತ್ರ ಸಹಿನೂ ಸಹ ತಗೋತಾರೆ. ಓಕೆ, 2 ವಿದ್ಯಾರ್ಥಿಗಳ ಹತ್ರ ಸಹಿನೂ ತಗೋತಾರೆ. ನಂತರ 9:55ಗೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಇರೋರಿಗೆ. ಅಂಡ್ 2:55ಗೆ ಕ್ವಶನ್ ಬುಕ್ಲೆಟ್ ಅನ್ನು ಕೊಡ್ತಾರೆ. ಕೊಟ್ಟಿದ ನಂತರ ಮಾಡ್ಬೇಕಿರೋ ಫಸ್ಟ್ ವರ್ಕ್ ಏನು, ನಿಮ್ಮ ವರ್ಷನ್ ಕೋಡ್ ಅನ್ನು OMR ಕಾಪಿನಲ್ಲಿ ಹಾಕ್ಬೇಕು. ನೀವು A1 B1 C1 D1 ಯಾವುದು ಆ ವರ್ಷನ್ ಏನಿದೆ ಆ ವರ್ಷನ್ ಕೋಡ್ ಅನ್ನು ತುಂಬಿದ ನಂತರ ಉತ್ತರ ಪತ್ರಿಕೆಯಲ್ಲಿನ ನಿಗದಿತ ಜಾಗದಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ತುಂಬಬೇಕು. ನಂತರ ಅಭ್ಯರ್ಥಿಗಳು OMR ನಲ್ಲಿ ನಿಗದಿತ ಜಾಗದಲ್ಲಿ ಸಹಿಯನ್ನು ಹಾಕುತ್ತಾರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಸಹಿನ ಇಲ್ಲಿ ಮಾಡ್ಬೇಕಂತ ಹೇಳಿದಾರೆ. ಓಕೆ, ನೀವು ಅಲ್ಲಿ ಫಸ್ಟ್ ಅಲ್ಲೂ ಸಹ ಮಾಡ್ಕೋಬಹುದು, ಏನ್ ತೊಂದರೆ ಏನಿಲ್ಲ. ಸೊ ಬಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ವರ್ಷನ್ ಕೋಡ್ ಹಾಕೊಳ್ಳಿ. ಅಂಡ್ ನಂತರ ಆ ಕ್ವಶನ್ ಬುಕ್ಲೆಟ್ ಅಲ್ಲೂ ಸಹ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಬರೀರಿ. ಬರ್ದಿದ ನಂತರ
ವೃತ್ತವನ್ನು ಮಾಡೋದು ಮರಿಬೇಡಿ. ನಿಮ್ಮ ಕ್ವಶನ್ ಬುಕ್ಲೆಟಿನ ಸೀರಿಯಲ್ ನಂಬರ್ ಏನಿರುತ್ತೆ, ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಇರುತ್ತೆ. ಆ ಸೀರಿಯಲ್ ನಂಬರ್ನ ನಿಮ್ಮ OMR ಕಾಪಿನಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಮತ್ತೆ ಅದನ್ನ ಸರ್ಕಲಿಂಗ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಕ್ವಶನ್ ಬುಕ್ಲೆಟ್ ನಂಬರು, ಓಕೆ, ಕ್ವಶನ್ ಬುಕ್ಲೆಟ್ ನಂಬರು ಹಾಗೂ ನಿಮ್ಮ OMR ಕಾಪಿನಲ್ಲಿ ಇರೋಂತಹ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ OMR ಕಾಪಿ ನಂಬರ್ ಅಂದ್ರೆ ಈ OMR ಕಾಪಿ ಸೀರಿಯಲ್ ನಂಬರ್ ಅಂತ ಏನ್ ಕರಿತೀವಲ್ಲ, ಪಿ ಸೀರಿಯಲ್ ನಂಬರ್ ಎರಡು ಮ್ಯಾಚಿಂಗ್ ಇರುತ್ತೆ. ಹೇಳ್ಬೇಕಂತಂದ್ರೆ ಇವೆರಡು ನಂಬರ್ ಮ್ಯಾಚ್ ಇರುತ್ತೆ. ಕ್ವಶನ್ ಬುಕ್ಲೆಟ್ ನಂಬರ್ ಅಂಡ್ OMR ಕಾಪಿ ಸೀರಿಯಲ್ ನಂಬರ್ ಬೋತ್ ವಿಲ್ ಬಿ ಮ್ಯಾಚಿಂಗ್. ಓಕೆ, ಅಂಡ್ ಇದಾದ ನಂತರ ಈಗ ಮೂರನೇ ಬೆಲ್ ಹೋಗುತ್ತೆ ಅನ್ನೋದು. ಮೂರನೇ ಬೆಲ್ ಆದಾಗ ಓಕೆ, ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ, ನೀವೆಲ್ಲ ರೆಡಿ ಆಗಿರ್ತಾರೆ, OMR ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡ್ಕೊಂಡು. ಮೂರನೇ ಬೆಲ್ ಆಗಿದ್ದೆ ನೀವು ಎಕ್ಸಾಮ್ನ ಸ್ಟಾರ್ಟ್ ಮಾಡ್ಕೋಬೇಕು. ಅದು 10 ಗಂಟೆಯಿಂದ 3 ಗಂಟೆವರೆಗೂ ಆ ಮೂರನೇ ಬೆಲ್ ಮೀನಿಂಗ್ ಇರುತ್ತೆ. ಅಂದ್ರೆ ಈ ಟೈಮ್ ವರೆಗೂ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. 10 ಗಂಟೆಗೆ ಒಂದು ಬೆಲ್ ಆಗಿದ್ದೆ ಎಕ್ಸಾಮ್ ಸ್ಟಾರ್ಟ್ ಅಂತಾರೆ. ನೀವು ನಿಮ್ಮ ಇದನ್ನ ಪೇಪರ್ನ ಬುಕ್ಲೆಟ್ನ ಓಪನ್ ಮಾಡ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂಡ್ ಇದಾದ ನಂತರ ಕರೆಕ್ಟ್ 1 ಅವರ್ ಆದ್ಮೇಲೆ ಮತ್ತೆ ಒಂದು ಬೆಲ್ ಕೊಡ್ತಾರೆ. ಏನು, ಇದೊಂದು ಎಚ್ಚರಿಕೆ ಆದಂತಹ ಬೆಲ್, 1 ಗಂಟೆ ಸಮಯ ಇನ್ನೂ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ನಂತರ ಇನ್ನೊಂದು ಬೆಲ್ ಆಗುತ್ತೆ, ಇದು 5ನೇ ಬೆಲ್, 4:15 ಮಾರ್ನಿಂಗ್ ಅದೇ 11:15 ಆಫ್ಟರ್ ಹಾಫ್ ಅನ್ ಅವರ್. ಓಕೆ, ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ 1 ಗಂಟೆ ಆದ್ಮೇಲೆ ಒಂದಿರುತ್ತೆ, ನಂತರ ಹಾಫ್ ಅನ್ ಅವರ್ಗೆ ಇನ್ನೊಂದು ಬೆಲ್ ಕೊಡ್ತಾರೆ. ಈ ಬೆಲ್ ಕೊಟ್ಟಾಗ ನಿಮಗೆ ತಿಳಿಸ್ತಾರೆ ಇನ್ನು 30 ನಿಮಿಷಗಳು ಬಾಕಿ ಇದೆ ಅಂತ. ಓಕೆ, ಇದಾದ ನಂತರ 6ನೇ ಬೆಲ್ ಆಗುತ್ತೆ. ಇದು ಎಕ್ಸಾಕ್ಟ್ ಆಗಿ 2 ಅವರ್ಸ್ ಇನ್ನು 5 ಮಿನಿಟ್ಸ್ ಕಡಿಮೆ ಇದ್ದಾಗ 5 ನಿಮಿಷಗಳ ಅವಧಿ ಇನ್ನೂ ಇದೆ ನೋಡಿ, ನಿಮ್ಮ ಎಕ್ಸಾಮು ಎಲ್ಲ ಇಮಿಡಿಯೇಟ್ ಆಗಿ ಎಲ್ಲ ಕೀ ಉತ್ತರಗಳನ್ನ ಹಾಕೊಳ್ಳಿ ಅಂತ ಹೇಳ್ತಾರೆ. ಅದಾದ ನಂತರ ಕರೆಕ್ಟ್ 5 ಗಂಟೆಗೆ ಮಧ್ಯಾಹ್ನ ಅವ್ರಿಗೆ ಅಂಡ್ ಮಾರ್ನಿಂಗ್ ಇರೋರಿಗೆ 12 ಗಂಟೆಗೆ 7ನೇ ಬೆಲ್ ಆಗುತ್ತೆ. 7ನೇ ಬೆಲ್ ಆದಾಗ ನೀವು ಕೀ ಉತ್ತರಗಳಲ್ಲಿ ಹಾಕಂತ ಆನ್ಸರ್ ಅನ್ನು ಸ್ಟಾಪ್ ಮಾಡಿಕೊಂಡು ಯಾವ್ದ್ಯಾವ್ದಕ್ಕೆ ನೀವಿನ್ನು ಉತ್ತರಿಸದೆ ಇರುವಂತಹ ಪ್ರಶ್ನೆಗಳು ಆ 5ನೇ ಆಯ್ಕೆಯನ್ನು ಮಾಡಲು ಟೈಮ್ ಕೊಡ್ತಾರೆ ಅನ್ನೋದು. ಇಲ್ಲಿ ಟೈಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಬೆಲ್ಲಿನ ಮೀನಿಂಗ್ ಅದು, ನಾನು ನಿಮಗೆ ಏನ್ ಸಜೆಸ್ಟ್ ಮಾಡ್ತೀನಿ, ಈ ಬೆಲ್ ಆದ್ಮೇಲೂ ಸಹ ನೀವು ಗಾಬರಿ ಆಗೋದೇನಿಲ್ಲ, ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇರಿ. ಓಕೆ, ಅಂಡ್ ಲಾಸ್ಟ್ 5 ಮಿನಿಟ್ಸ್ದು ಇರುತ್ತೆ, ಅದು 8ನೇ ಬೆಲ್ ಆಗಿರುತ್ತೆ. 8ನೇ ಬೆಲ್ ಆದ್ಮೇಲೆ 12:05ಕ್ಕೆ ಕೊಡ್ತಾರೆ ಬೆಲ್, ಅಂಡ್ 5:05ಕ್ಕೆ ಇದು ನಿಮ್ಮ ಎಕ್ಸಾಮ್ ಮುಕ್ತಾಯ ಅಂತ. ಇದು ನಿಮ್ಮ ಪವರ್ ಪ್ಲೇ ಟೈಮ್ ಗೈಸ್. ಈ 12 o'clock ಏನ್ ಬೆಲ್ ಹೊಡಿತಾರಲ್ವಾ, ಇದು ನಿಮ್ಮ ಪವರ್ ಪ್ಲೇ ಟೈಮ್ ಅಂತ ಇಟ್ಕೊಳ್ಳಿ. ಪವರ್ ಪ್ಲೇ ಟೈಮ್ ಸ್ಟಾರ್ಟ್ಸ್. ಇದು ಎಷ್ಟು ನಿಮಿಷ ಇರುತ್ತೆ, 5 ಮಿನಿಟ್ಸ್ ಇರುತ್ತೆ. ಈ 5 ಮಿನಿಟ್ಸ್ ಪವರ್ ಪ್ಲೇ ನಲ್ಲಿ ನೀವು ಯಾವ್ದಾವ್ದು ಇನ್ನೂ ಹಾಕಿಲ್ಲ, ಇಮಿಡಿಯೇಟ್ ಆಗಿ ಟಕ 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 ಚೆಕ್ ಮಾಡ್ಕೊಳ್ಳಿ. ಅಂಡ್ ಚೆಕ್ ಮಾಡ್ಕೊಂಡಿದ ನಂತರ ಆ 5th ಆಪ್ಷನ್ ಅನ್ನು ಸರ್ಕಲ್ ಮಾಡೋದು ಮರಿಬೇಡಿ. ಆ 5th ಆಪ್ಷನ್ ಸರ್ಕಲ್ ಮಾಡಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ, ನಿಮ್ಮ 1/3 ಮಾರ್ಕ್ ಕಟ್ ಆಗೋಗುತ್ತೆ. ಆ ಮಿಸ್ಟೇಕ್ ಯಾರು ಮಾಡ್ಕೋಬೇಡಿ. ಬಿಕಾಸ್ ಕ್ವಶನ್ ಓದಿರ್ತೀರಾ, ಗೊತ್ತಿದೆನಾ ಗೊತ್ತಿಲ್ಲ ಅಂತಾನು ಕ್ಲಿಯರ್ ಆಗಿರುತ್ತೆ. ಗೊತ್ತಿದೆ ಅಂದೆ ಆನ್ಸರ್ ಮಾಡಿರ್ತೀರಾ, ಗೊತ್ತಿಲ್ಲ ಅಂತಂದೆ ಬಿಟ್ಟಿರ್ತೀರಾ. ಆ ತರ ಪ್ರಶ್ನೆಗಳನ್ನು ಮಾತ್ರ ನೀವು OMR ಅಲ್ಲಿ 5th ಆಪ್ಷನ್ ಚೂಸ್ ಮಾಡೋದಕ್ಕೆ ಕೊಟ್ಟಿರೋಂತಹ ಟೈಮ್ ಇದು. ಓಕೆ, ಆ ಪವರ್ ಪ್ಲೇ ನಲ್ಲಿ ಅದನ್ನು ಮಾಡ್ಕೊಳ್ಳಿ. ಅಂಡ್ ಇನ್ನೇನಾದ್ರು ಕೆಲವು ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ಅದನ್ನು ಮಾಡ್ಕೋಬಹುದು ನೀವು. ಓಕೆ, ಅಂಡ್ ಇಷ್ಟಾದ ನಂತರ 5:05ಕ್ಕೆ ಏನ್ ಬೆಲ್ ಆಗುತ್ತಲ್ಲ, ಇಲ್ಲಿ ನಿಮ್ಮ ಮುಕ್ತಾಯವಾದಂತ ಎಕ್ಸಾಮ್, ಇದು 8ನೇ ಬೆಲ್ ಆಗಿರುತ್ತೆ. ಓಕೆ, ಅಂಡ್ ಇಲ್ಲಿ ನಿಮ್ಮ ಎಕ್ಸಾಮ್ ಮುಗಿಯುತ್ತೆ ಗೈಸ್. ಅಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತೀನಿ. ಅಂಡ್ ಇನ್ನೂ ಏನಾದ್ರೂ ಹೆಚ್ಚಿನ ಡೌಟ್ ಇತ್ತು ನಿಮಗೆ ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇನ್ನೂ ಏನಾದ್ರೂ ಮಾಹಿತಿ ಬೇಕಿತ್ತಂತಂದು ಸಹ ಕಮೆಂಟ್ ಮಾಡ್ಬೋದು. ಓಕೆ, ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಕ್ವಶನ್ ಬುಕ್ಲೆಟ್ ಅಲ್ಲಿ ಒಂದು ಟ್ಯಾಬ್ ಕೊಟ್ಟಿರ್ತಾರೆ, ಇನ್ನೊಂದು ಟ್ಯಾಬ್ ಇರುತ್ತೆ. ಆ ಟ್ಯಾಬ್ ಅಲ್ಲಿ JEE ಸಿವಿಲ್, JEE ಎಲೆಕ್ಟ್ರಿಕಲ್, JEE ಮೆಕ್ಯಾನಿಕಲ್, JEE ಕೆಮಿಸ್ಟ್ ಸೂಪರ್ವೈಸರ್ ಅಂತಾನೆ ಇರುತ್ತೆ. ಇದನ್ನು ಸಹ ನೀವು ಯಾವ್ದು ಇದೀರಾ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಅದನ್ನು ಒಂದು ಟ್ಯಾಬ್ ಇದೆ, ಅದನ್ನು ಮರಿಬೇಡಿ. ಓಕೆ, OMR ಕಾಪಿನಲ್ಲಿ ಕೊಟ್ಟಿರೋಂತಹ ಎಲ್ಲಾ ಫೀಲ್ಡ್ಸ್ ಹಾಕಿದೀರಾ ಅನ್ನೋದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಇಷ್ಟೇ ಗೈಸ್, ನಾನು ಇವತ್ತು ಹೇಳ್ಬೇಕಂತ ಅನ್ಕೊಂಡಿರೋಂತಹ ವಿಡಿಯೋ. ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಹಾಗೂ ಸಹಪಾಠಿಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಅಂಡ್ ಆದಷ್ಟು ಎಲ್ಲರೂ ಎಚ್ಚರದಿಂದಿರ್ರಿ ಅಂಡ್ ಕ್ಲಿಯರ್ ಆಗಿ ಎಕ್ಸಾಮ್ ಅಟೆಂಡ್ ಮಾಡಿ. ಅಂಡ್ ನಾಳೆ ಎಕ್ಸಾಮ್ ಬರೀತಿರೋ ಎಲ್ಲಾ ವಿದ್ಯಾರ್ಥಿಗಳಿಗೆ, ಲೈಕ್ ಆಲ್ ದ ಅಸಿಸ್ಟೆಂಟ್ ಇಂಜಿನಿಯರ್ ಅಂಡ್ ಕೆಮಿಕಲ್ ಸೂಪರ್ವೈಸರ್ ಆರ್ ಕೆಮಿಸ್ಟ್ ವಿದ್ಯಾರ್ಥಿಗಳಿಗೂ ಸಹ ಇದರ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಅಂಡ್ ಅದರ್ ಆಸ್ಪಿರೆಂಟ್ಸ್ಗೂ ಸಹ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅಂಡ್ ಎಕ್ಸಾಮ್ನ ತುಂಬಾ ಕಾಮ್ ಮೈಂಡ್ ಇಂದ ಅಟೆಂಡ್ ಮಾಡಿ. ಯಾವುದೇ ತರದ ಅರ್ಜೆನ್ಸಿ ಇಲ್ಲ. ಯು ಹ್ಯಾವ್ ಎನಫ್ ಟೈಮ್ ಇದೆ. 100 ಕ್ವಶನ್ಸ್ಗೆ 120 ಮಿನಿಟ್ಸ್ ಅವ್ರು ಕೊಡ್ತಾ ಇರೋದು. ಇಟ್ಸ್ ನಾಟ್ ಎ ಸ್ಮಾಲ್ ಟೈಮ್. ಯು ಹ್ಯಾವ್ ಎನಫ್ ಟೈಮ್. ಡು ನಾಟ್ ವೇಸ್ಟ್
ಮಚ್ ಟೈಮ್. ನಿಮ್ಗೆ ಏನಾದ್ರೂ ಗೊತ್ತಾಗ್ತಾ ಇದೆ, ಒಂದೇ ಕ್ವಶನ್ ಮೇಲೆ 1 ನಿಮಿಷಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅಂತ ಗೊತ್ತಾಯ್ತಂದ್ರೆ ಅದನ್ನ ಬಿಟ್ಟು ಬಿಡಿ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗಿ. ಬಿಕಾಸ್ ಸಚ್ ಟೈಪ್ ಆಫ್ ಕ್ವಶನ್ಸ್ ಆರ್ ಟೈಮ್ ಈಟಿಂಗ್ ಕ್ವಶನ್ಸ್. ಪ್ರಾಬ್ಲಮ್ಸ್ ಇದ್ರೆ ಪ್ರಾಬ್ಲಮ್ಸ್ ನ ಲಾಸ್ಟ್ ಅಲ್ಲಿ ಅಟೆಂಡ್ ಮಾಡ್ಕೊಳ್ಳಿ, ಫಸ್ಟ್ ಅಲ್ಲಿ ಅಟೆಂಡ್ ಮಾಡಿ. ಈಸಿಯೆಸ್ಟ್ ಪ್ರಾಬ್ಲಮ್ ಇಂದ ಫಸ್ಟ್ ಅಲ್ಲಿ ಮುಗಿಸಿ, ಇಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ಅಟೆಂಡ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದೆ ಇದು ಟೈಮ್ ತಗೊಳುತ್ತೆ ಅಂತ ಅನಿಸ್ತು ಅಂತ ಅನ್ನೋ ತರ ಕ್ವಶನ್ಸ್ ನ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳಿ. ಓಕೆ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ and see you in the next session guys. Good day, take care, cheer up guys. Okay, take care, bye guys.